ಕನ್ನಡ ಶಾಲೆಗಳ ಉಳಿವಿಗೆ ಹಾಗೂ ಕನ್ನಡ ಶಾಲೆಗಳಿಗೆ ವಿಧಿಸಿದ ಷರತ್ತುಗಳನ್ನ ಸಡಿಲಗೊಳಿಸಲು ಇವತ್ತು ಬೀದರ್ನಲ್ಲಿ ವಿವಿಧ ಕನ್ನಡಪರ ಸಂಘಟನೆ ಹಾಗೂ ಖಾಸಗಿ ಶಾಲೆಗಳ ಅನುದಾನಿತ ಶಾಲೆಗಳ ಸಂಘಟಕರಿಂದ ಒಂದು ಬೃಹತ್ ಹೋರಾಟವನ್ನು ಮಾಡಲಾಗ್ತದೆ. ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋದು ನೀವು ನೋಡ್ತಿರ್ಬೋದು. ಈಗಾಗಲೇ ಬೆಳಗ್ಗೆಯಿಂದನೇ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆಗೆ ವಿವಿಧ ಸಂಘಟನೆಯವರು ಪ್ರತಿಭಟನೆಗೆ ಕೂತಿದ್ದಾರೆ. ಏನು 8-9 ಬೇಡಿಕೆಗಳನ್ನ ಇಟ್ಕೊಂಡು ಇವನ್ನ ಈಡೇರಿಸಬೇಕು, ಸರ್ಕಾರ ಕನ್ನಡ ಶಾಲೆಗಳನ್ನ ಉಳಿಸಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಬನ್ನಿ, ಇಲ್ಲಿ ಸಾಕಷ್ಟು ಹೋರಾಟಗಾರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಅವ್ರ ಬೇಡಿಕೆ ಏನಂತ. ಸರ್, ಬೆಳಗ್ಗೆಯಿಂದ ಧರಣಿ ಕೂತಿದ್ರಿ, ಏನು ಸರ್, ಏನು ನಿಮ್ಮ ಬೇಡಿಕೆಗಳು? ಸರ್, ನಾವು ಕಳೆದ 5 ವರ್ಷದಿಂದ 9 ಬೇಡಿಕೆಗಳಿಟ್ಟು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಒಂದು, ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ಉಳಿಬೇಕು, ಕನ್ನಡ ಸಂಸ್ಕೃತಿ ಉಳಿಬೇಕಂತಕ್ಕಂಥ ಇದು ಸರ್ಕಾರದ ಆದ್ಯತೆ ಇರಬೇಕು. ಭಾಳ ದುಃಖದ ಸಂಗತಿ ಅಂದರೆ ಕನ್ನಡ ಶಾಲೆಗಳನ್ನು ಪರಿವರ್ತನೆ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆ ತೆಗಿತಾ ಇದ್ದಾರೆ, ಇದು ತಪ್ಪು. ಇನ್ನು ಎರಡನೇದು, ಭಾಳ ಉತ್ತಮವಾಗಿ ಶಾಲೆ ನಡೆಸ್ತಕ್ಕಂಥ ಖಾಸಗಿ ಶಾಲೆದವರಿಗೆ 108 ಷರತ್ತುಗಳು ಹಾಕ್ತಾಯಿದ್ದಾರೆ. ಇವತ್ತೊಂದು ಸಾಮಾನ್ಯ ಶಾಲೆ ತೆಗಿಬೇಕಾದರೂ 108 ಕಾನೂನುಗಳು ನಾವು ತೆಗೆಯೋಕ್ಕಾಗ್ತಾ ಇಲ್ಲ. ಕಳೆದ 20-25 ವರ್ಷದಿಂದ ಶಾಲೆ ನಡೆಸ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪ್ರತಿ ವರ್ಷ ನವೀಕರಣ ಮಾಡಬೇಕು. ಇದು ಯಾವ ಕಾಯ್ದೆಯಲ್ಲಿದೆ ಸ್ವಾಮಿ? ಪ್ರತಿ ವರ್ಷ ನವೀಕರಣದ ಹೆಸರಲ್ಲಿ ಖಾಸಗಿ ಶಾಲೆಗಳನ್ನು ಶೋಷಣೆ ಮಾಡ್ತಾ ಇದ್ದಾರೆ, ಇದು ತಪ್ಪು. ಅದು ನವೀಕರಣ, ಶಾಶ್ವತವಾಗಿ ನವೀಕರಣ ಕೊಡಬೇಕು. ಯಾರು 10 ವರ್ಷದಿಂದ ಶಾಲೆ ನಡೆಸ್ತಾ ಇದ್ದಾರೆ ಅವರಿಗೆ ಶಾಶ್ವತವಾಗಿ ನವೀಕರಣ ಮಾಡಬೇಕು. ಇನ್ನು ಉಳಿದಂತೆ ನಮಗೇನು ಕಲ್ಯಾಣ ಕರ್ನಾಟಕ 371J ಇದೆ, ಅದರ ಆಧಾರದ ಮೇಲೆ ಅದು ಯಾವುದಕ್ಕೂ ಉಪಯೋಗ ಇದೆಯೇ ಇಲ್ಲ. ಇದ್ದರೆ ಒಂದಿಷ್ಟು ಖಾಸಗಿ ಸಂಸ್ಥೆಗಳಿಗೆ ಮೂಲಭೂತ ಸೌಲಭ್ಯ ಕೊಡಬೇಕು. ನಂತರ ಬಡ ಮಕ್ಕಳಿಗೆ ಆಸರೆ ಆಗಿರ್ತಕ್ಕಂಥ RT ಏನು ನಮ್ಮ ಖಾಸಗಿ ಶಾಲೆ ಕೊಡ್ತಾಯಿದ್ರು, ಬಡ ಮಕ್ಕಳು ಉತ್ತಮವಾದಂಥ ಶಾಲೆಗೆ ಹೋಗ್ತಾಯಿದ್ರು, 25% ಅದು ಕೂಡ ಬಂದ್ ಮಾಡಿದೆ ಕಳೆದ 7 ವರ್ಷಗಳ ಹಿಂದೆ. RT ಮರುಜಾರಿ ಮಾಡಬೇಕು. ಮತ್ತು ಅನಧಿಕೃತವಾಗಿ ಏನು ಕೋಚಿಂಗ್ ಸೆಂಟರ್ ನಡೀತಾವೆ ಎಲ್ಲ ಕಡೆಗೆ, ಅದು ಬಂದ್ ಮಾಡಬೇಕು. ಮತ್ತು ಕನ್ನಡ ಶಾಲೆ ಉಳಿಬೇಕಾದರೆ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆ ಜಾರಿಯಾಗಬೇಕು. ಈ ಥರ 9 ಬೇಡಿಕೆಗಳಿಟ್ಕೊಂಡು ನಾವು ಇವತ್ತು ಕರ್ನಾಟಕದಂಥ ಎಲ್ಲ ತಹಸೀಲ್ ಕಚೇರಿಯಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಂತು ನಾವು ಈ 9 ಬೇಡಿಕೆ ಹೋರಾಟಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಸರ್, ಈಗ ನೀವು ಆಲ್ರೆಡಿ ಪುರುಷೋತ್ತಮ್ ಬಿಳಿಮೇಲೆ ಅವರಿಗೆ ಮನವಿ ಕೊಟ್ಟಿದ್ದೀರಿ, ಏನಂತ ಸ್ಪಂದನೆ ಬಂತು ಸರ್? ಸರ್, ಭಾಳ ಫಸ್ಟ್ ಇದೆ ಸರ್, ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಪುರುಷೋತ್ತಮರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ದಯವಿಟ್ಟು ಸರ್ಕಾರ ತಾನೇ ಮುದ್ದಾಗಿ ಇಂಗ್ಲೀಷ್ ಮಾಧ್ಯಮ ಶಾಲೆ ತೆಗಿಬಾರ್ದು, ಸರ್ಕಾರ ಆದ್ಯತೆ ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ಶಾಲೆಯನ್ನು ಬೆಳೆಸಬೇಕು ವಿನಃ ಇಂಗ್ಲೀಷ್ ಮಾಧ್ಯಮಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿದ್ದಾರೆ. ಇನ್ನೇನು ಬೇಕು? ಇನ್ನೊಂದು ವಿಷಯ ಗೊತ್ತಿರಲಿ, ಕನ್ನಡ ಮಾಧ್ಯಮ ಶಾಲೆಗೆ ಒಂದು ಅಧಿಕೃತವಾದಂಥ ಒಂದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದೆ, ಅದು ಕೂಡ ಚೆನ್ನಾಗಿ ಕಲಿಸಿದ್ರೆ ಮಕ್ಕಳು ಇಂಗ್ಲೀಷ್ ಕಲಿಬೋದು. ಅದು ಪೂರ್ಣ ಇಂಗ್ಲೀಷ್ಮಯ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಈ ಥರ ಸ್ಥಿತಿ ಯಾಕೆ ಬಂತು ಅಂತ ಕರ್ನಾಟಕದಲ್ಲಿ ಕನ್ನಡ ಶಿಕ್ಷಣ ಸಂಸ್ಥೆಗಳಿಗೆ? ನಮ್ಮ ಸರ್ಕಾರದ ನೀತಿ ಸರಿಗಿಲ್ಲ ಸರ್. ಸರ್ಕಾರ ಕನ್ನಡ ಶಿಕ್ಷಣ ಭಾಳ ತಾರತಮ್ಯ ಮಾಡ್ತಾ ಇದೆ ಮತ್ತು ದೂರದೃಷ್ಟಿ ನೋಡ್ತಾ ಇದೆ. ಸರ್ಕಾರಕ್ಕೆ ಆಯಾ ದೇಶದ ಆಯಾ ಭಾಷೆ ಬೆಳವಣಿಗೆ ಮಾಡ್ತಕ್ಕಂಥ ಆದ್ಯತೆ ಇರಬೇಕು. ಈಗ ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರದ ಸೆಕ್ರೆಟರಿ ಅವರು ಶಾಲಿನ ರಾಜೇಶು ಎಲ್ಲ ಥರದಲ್ಲಿ ಆಡಳಿತ ಕನ್ನಡ ಆಗ್ಬೇಕಂತ ಹೇಳಿದ್ದಾರೆ. ಕನ್ನಡ ಕಲ್ಸೋಕ್ಕೆ ಇದ್ದಂಥ ಕನ್ನಡ ಶಾಲೆ ಬಂದ್ ಮಾಡ್ತಾಯಿದ್ರೆ ಕನ್ನಡ ಕಲಿಯೋರು ಯಾರು ಬರ್ತಾರೆ ಕದು ಹೇಳ್ರಿ ಮೊದಲು ನೀವು. ಇದ್ದಂಥ ಕೆಲವೊಂದು ಶಾಲೆಗಳು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಖಾಸಗಿದವರು, ಅವ್ರಿಗೂ ಕೂಡ 108 ಷರತ್ತುಗಳು ಹಾಕಿ ಹಿಂಸೆ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ ಸರ್. ಮತ್ತು ಅದೇ ರೀತಿ ಏನು ಇಲ್ಲಿ ಮಾಜಿ ಕೇಂದ್ರ ಸಚಿವರಂತ ಭಗವಂತ ಖೂಬಾ ಅವರು ಸಹ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಬಂದಿದ್ದಾರೆ. ಸರ್, ಏನು ಸರ್, ಇವತ್ತು ರಾಜ್ಯ ಸರ್ಕಾರ ಏನು ಕನ್ನಡ ಶಾಲೆ ಓದುವಂಥ ಮಕ್ಕಳಿಗೆ ಉಚಿತ ಬಸ್ ಪಾಸ್ ನೀಡಲ್ಲ, ಆದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಸರ್ಕಾರದಿಂದ ಇಂಗ್ಲೀಷ್ ಮೀಡಿಯಂ ಮಾಡಿ ಅಲ್ಲಿ ಉಚಿತ ಬಸ್ ಪಾಸ್ ನೀಡ್ತದೆ, ಯಾಕೆ ಈ ಸ್ಥಿತಿ ಬಂತು ರಾಜ್ಯದಲ್ಲಿ ಅಂತ? ಕರ್ನಾಟಕದ ಸರ್ಕಾರ ಕನ್ನಡದ ಮಾಧ್ಯಮಗಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮಗಳನ್ನು ರೂಪಿಸಿ ವಿಶೇಷವಾಗಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಕನ್ನಡ ಮಾಧ್ಯಮದ ಅನುದಾನ ರಹಿತ ಶಾಲೆಗಳ ನ್ಯಾಯಯುತವಾದಂಥ ಬೇಡಿಕೆಗಳು ಮುಂದಿಟ್ಟುಕೊಂಡು ಕರ್ನಾಟಕ ಸರ್ಕಾರದ ಗಮನವನ್ನು ಸೆಳೆಯುವಂಥ ಒಂದು ದಿವಸದ ಸಾಂಕೇತಿಕ ಪ್ರತಿಭಟನೆಗೆ ನನ್ನ ಸಮರ್ಥನೆ ಇದೆ. ಮತ್ತು ತಕ್ಷಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕನ್ನಡ ಮಾಧ್ಯಮದ ಅನುದಾನ ರಹಿತ ಶಾಲೆಯ ಒಕ್ಕೂಟದ ಅಧ್ಯಕ್ಷರುಗಳಿಗೆ ನಿಮ್ಮ ಸಮ್ಮುಖದಲ್ಲಿ ಇವರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ತಕ್ಷಣವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿ ತಕ್ಷಣವಾಗಿ ಕಾರ್ಯರೂಪಕ್ಕೆ ಬರುವಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಈ ಬೇಡಿಕೆಗಳನ್ನು ಈಡೇರಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಒಂದು ಒಕ್ಕೂಟದ ಮೂಲಕ ನಾನು ನಿಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ತೇನೆ. ಒಂದು ಟೈಮಿಗೆ
ಸರ್, ಒಂದು ಟೈಮಿಗೆ ಏನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಿಂದಿ ಏರಿಕೆ ಮಾಡ್ತಿದೆ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ರು. ಇವತ್ತು ಇವರೇ ಕನ್ನಡವನ್ನು ಕಡೆಗಣನೆ ಮಾಡ್ತಿದ್ರಲ್ಲ. ನರೇಂದ್ರ ಮೋದಿಯವರ ಭಾರತ ಸರ್ಕಾರ ತ್ರಿಭಾಷೀಯ ಅನ್ನುವಂಥ ಸೂತ್ರದ 3 ಭಾಷೆಗಳು ಒಂದೊಂದು ರಾಜ್ಯದಲ್ಲಿ ಮಕ್ಕಳು ಕಲಿಕೆ ಆಗಬೇಕನ್ನುವಂಥ ಸದುದ್ದೇಶದಿಂದ ಅದರಲ್ಲಿ ಅತಿ ಪ್ರಾಥಮಿಕತೆಯನ್ನು ಕೊಡುವಂಥದ್ದು ಮಾತೃಭಾಷೆಯಲ್ಲಿ. ಎರಡನೇದಾಗಿ ಇಂಗ್ಲೀಷರ ತಗೊಳ್ರಿ, ಹಿಂದಿರ ತಗೊಳ್ರಿ, ಸಂಸ್ಕೃತರ ತಗೊಳ್ರಿ. ಹೀಗಾಗಿ ನರೇಂದ್ರ ಮೋದಿಯವರ ಸರ್ಕಾರ ಸ್ಥಳೀಯ ಮಾತೃಭಾಷೆಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಮೆಡಿಕಲ್ ಕಾಲೇಜ್ಗಳಲ್ಲಾಗಲಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಾಗಲಿ ಇವತ್ತು ಸುಮಾರು 18 ಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಇವತ್ತು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಹೀಗಾಗಿ ನರೇಂದ್ರ ಮೋದಿಯವರ ಸರ್ಕಾರ ಯಾವಾಗಲೂ ಆ ರಾಜ್ಯದ ಮಾತೃಭಾಷೆಗೆ ಒತ್ತು ಕೊಟ್ಟಿದ್ದಾರೆ, ರಾಷ್ಟ್ರ ಭಾಷೆಗೆ ಒತ್ತು ಕೊಟ್ಟಿದ್ದಾರೆ, ಉಳಿದಂಥ ಎಲ್ಲ ಭಾಷೆಗಳಿಗೆ ಗೌರವವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಸಂಪಾದಕರಾದಂಥ ಶಿವಶರಣಪ್ಪ ವಾಲಿ ಅವರು ಸಹ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಇಲ್ಲಿ ಧರಣಿಗೆ ಕೂತಿದ್ದಾರೆ. ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಸರ್, ಈಗ ಹೋರಾಟಕ್ಕೆ ಕೂತಿದ್ದೀರಿ, ಕರ್ನಾಟಕ ಏಕೀಕರಣದಿಂದ ನೀವು ಕನ್ನಡ ಪರ ಹೋರಾಟದಲ್ಲಿದ್ದರು. ಯಾಕೆ ಈ ಸ್ಥಿತಿ ರಾಜ್ಯದಲ್ಲಿ ಬಂತು? ಒಂದೇ ಮಾತರ ಕನ್ನಡ ಭಾಷೆ ಬಗ್ಗೆ ಮಾತಾಡಬೇಕಾದ್ರೆ ಇದೇ ಈಗ ನಮ್ಮ ಮಾಜಿ ಮಂತ್ರಿಗಳು ಒಂದು ಮಾತು ಹೇಳಿದ್ರು, ತ್ರಿಭಾಷಾ ಸೂತ್ರರು. ಚಿದಾನಂದ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಾವು ಕನ್ನಡ ಶಕ್ತಿ ಕೇಂದ್ರದ ಮೊದಲನೇದು ಈ ತ್ರಿಭಾಷಾ ಸೂತ್ರ ಕೊಟ್ಟಿದ್ದೇವೆ. ಮಾತೃಭಾಷೆಯಲ್ಲಿ ಯಾವ ರಾಜ್ಯದಲ್ಲಿ ಯಾವ ಭಾಷೆ ಇದೆ ಅದಕ್ಕೆ ಮೊದಲನೇ ಆದ್ಯತೆ, ಎರಡನೇದು ಹಿಂದಿ, ಸಂಸ್ಕೃತ, ಬೇರೆ ಯಾವುದಾದ್ರೂ ತಗೊಳ್ಳಿ, ಮೂರನೇ ಭಾಷೆ ಇಂಗ್ಲೀಷ್ ಆಗಿರಬೇಕು. ಇದನ್ನು ಆವಾಗಿನಿಂದ ಪ್ರಾರಂಭ ಮಾಡಿದ್ದಿತ್ತು. ಇವತ್ತಿನ ದಿವಸ ಹೋರಾಟಕ್ಕೆ ಯಾಕೆ ಬೆಲೆ ಬರ್ತಾ ಇಲ್ಲ ಅಂದರೆ, ಆವಾಗ ಆಡಳಿತದಲ್ಲಿರೋರು ಶಾಣ್ಯರು ಕೂಡ್ತಿರು. ಹೋರಾಟ ಅಂದರೆ ಏನು ಅಂತ ಅವ್ರಿಗೆ ಗೊತ್ತಿತ್ತು, ಸತ್ಯಾಗ್ರಹ ಅಂದರೆ ಏನು ಅಂತ ಗೊತ್ತಿತ್ತು. ಈಗ ಸತ್ಯಾಗ್ರಹದ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಹೋರಾಟದ ಬಗ್ಗೆ ಅವ್ರಿಗೆ ಕಲ್ಪನೆ ಬರ್ತಾ ಇಲ್ಲ. ಅವ್ರಿಗೆ ಯಾವುದು ತಲೆಯಲ್ಲಿ ಬರ್ತದಂದರೆ, ಎಷ್ಟು ಜನರು ಸತ್ತರು, ಎಷ್ಟು ಮನೆಗಳಿಗೆ ಉರಿ ಹರಿದ್ರು, ಎಷ್ಟು ಬಸ್ಸುಗಳು ಲೂಟಿ ಆಯಿತು, ಇದು ಸುದ್ದಿ ಬಂದಾಗ ಸರ್ಕಾರ ಕಡಿತೇಳಿತದೆ. ಆದರೆ ಅದು ಮನುಷ್ಯತ್ವ ಅಲ್ಲ. ಇವರು ಸುಶಿಕ್ಷಿತ ಶಿಕ್ಷಕರು, ಸಮಾಜಕ್ಕೆ ಸಂಸ್ಕೃತಿ ಕೊಡ್ತಕ್ಕಂಥ ಜನ. ಇವರು ಶಾಂತಿಯುತವಾಗಿ ನಿಯಮವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ತಲೆಯಲ್ಲಿ ಬರ್ತಾ ಇಲ್ಲ. ಅದಕ್ಕಾಗಿ ಒಂದನೇದು, ಇವರು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಯವರು. ನಾವು ಚಿದಾನಂದ ಮೂರ್ತಿಯವ್ರ ಕಾಲಕ್ಕೆ ಇಲ್ಲ, ಕನ್ನಡಕ್ಕೆ ಕಾವಲು ಬೇಕಾಗಿಲ್ಲ, ಅದಕ್ಕೊಂದು ಪ್ರಾಧಿಕಾರ ಮಾಡಿರಿ ಅಂತ ಹೇಳ್ಕೊಂಡು ಹೋರಾಟ ಮಾಡಿದ ಮೇಲೆ ಆವತ್ತಿನಿಂದ ಕನ್ನಡ ಪ್ರಾಧಿಕಾರ ಆಯಿತು. ಆದರೆ ಯಾವ ಕನ್ನಡ ಕಾವಲು ಸಮಿತಿದು ಅಧ್ಯಕ್ಷ ಆಗಿ ಕೆಲಸ ಮಾಡಿದಂಥವರು ಮುಖ್ಯಮಂತ್ರಿ ಆಗ್ಯಾರ. ಈಗ ಮುಖ್ಯಮಂತ್ರಿಗೆ ಕನ್ನಡ ಕಾಯ್ಲಕ್ಕೆ ಒಂದು ಮನುಷ್ಯ ಇಡಬೇಕಾಗ್ಯದು. ಅದಕ್ಕೆ ಇಂಥ ದುಸ್ಥಿತಿ ಬರಬಾರ್ದು. ಇದು ನಾಚಿಕೆಡಿ ತಂದು ಕನ್ನಡಕ್ಕೆ ಏಳಿಗೆ ಬರಬೇಕು. ಕನ್ನಡದ ಬಗ್ಗೆ ಕೇವಲ ಸರ್ಕಾರ ಕಣ್ಮುಚ್ಚಿ ಕೂತ್ರೆ ಸಮಾಜ ಕಣ್ಮುಚ್ಚಿ ಕೂಡಬಾರ್ದು. ನಾವು ಎಚ್ಚರಾಗಿ ಹೋರಾಟ ಮಾಡಬೇಕು. ಕನ್ನಡಕ್ಕೆ ಜಯ ಯಾವಾಗಲೂ ಸಿಗ್ತದೆ. ಕನ್ನಡದಲ್ಲಿ ಏರಿಳಿತ ಭಾಳಷ್ಟು ಕಾಲದಿಂದ ಬರ್ತಾ ಇದೆ. ಒಂದು ಹೇಳಕ್ಕೆ ಸರ್ಕಾರಕ್ಕೆ ನೀತಿ ರೂಪಿಸ್ಬೇಕಾದ್ರೆ ಬೇಡ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಸರ್ಕಾರಕ್ಕೆ ನೀತಿ ರೂಪಣೆ ಮಾಡಲಿಕ್ಕೆ ಇರ್ತದೆ. ಆದರೆ ಸರ್ಕಾರಿ ಶಾಲೆಗೂ ಕೂಡ 2 ಎಕರೆ ಜಮೀನಿದ್ದರೆ ಅಲ್ಲಿ ಶಾಲೆ ನಡೆಸೋಕ್ಕಂತ ನಿಯಮ ಮಾಡಿರಿ. ಆವಾಗ ಪ್ರೈವೇಟ್ ಇದ್ದವ್ರಿಗೆ ಅದು ಕಂಡೀಷನ್ ಹಾಕ್ರಿ. ನಿಯಮ ಅಂದ್ರೆ ಒಂದೇ ಇರಬೇಕು. ಸೆರೆ ಮಾಡಲಿಕ್ಕೆ ಸೆರೆ ಅಂಗಡಿ ನಿಯಮಗಳು ಎಲ್ಲ ಚೇಂಜ್ ಆಗ್ಯಾವ. ಕಿರಾಣಿ ಅಂಗಡಿದಾಗ ಸರಿ ಮಾರ್ರಿ ಅಂತ ಹೇಳ್ತೀರಿ, ಶಾಲೆ ಮಕ್ಕಳಿಗೆ ಸೆರೆ ಅಂಗಡಿ ತೆಗಿಲಾಕ ಕೊಡ್ತೀರಿ. ಕನ್ನಡ ಶಾಲೆಗೆ ಇರ್ತಕ್ಕಂಥ ಏನು ನಿಯಮಗಳಿವೆ ಅದು ಸಡಿಲ್ ಮಾಡ್ಲಿಕ್ಕೆ ನಿಮ್ಗೆ ನಾಚಿಕೆ ಆಗ್ತದೆ. ಸೆರೆ ನಿಯಮಗಳು ಸಡಿಲ್ ಮಾಡ್ತೀರಿ, ಆದರೆ ಭಾಷೆ ಬಗ್ಗೆ ಮಾಡೋದಿಲ್ಲ. ಇದು ನಾಚಿಕೆಡಿ ತಂದು ಇದನ್ನು ನಾನು ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನ ವತಿಯಿಂದ ಸಂಪೂರ್ಣವಾಗಿ ಖಂಡಿಸ್ತೀನಿ. ಅವರಿಗೆ ಹೇಳ್ತೀನಿ, ಜಾರು ಬಿದ್ದರೆ ಕಾಣಲ್ದೇ ಹೇಳ್ಬೇಕು ಅಂತ ಜನರು ಎಚ್ಚರಾಗ್ಯಾರ. ಕನ್ನಡಿಗರು ಕಣಿತಿರ್ದಾರೆ. ನೀವು ಬರೀ ಕುರ್ಚಿಗೆ ನೋಡಬೇಡ್ರಿ, ನೀವು ಹುಚ್ಚುಚ್ಚುತನ ಮಾಡಿದ್ರೆ ಕುರ್ಚಿ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ ಅಂತ ಹೇಳಿ. ಧನ್ಯವಾದ.
ಇದಿಷ್ಟು ಹೋರಾಟಗಾರರ ಮಾತಾಗಿತ್ತು. ಏನು ಸರ್ಕಾರ ಈಗಾಗಲೇ ಎಚ್ಚರಗೊಳ್ಳಬೇಕು, ಜನರು ಜಾಗೃತರಾಗಿದ್ದಾರೆ, ಕನ್ನಡದ ಉಳಿವಿಗಾಗಿ ಹೋರಾಡ್ತಿದ್ದಾರೆ. ಈಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಕನ್ನಡದ ಉಳಿವಿಗೆ ಶ್ರಮಿಸಬೇಕು. ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿದ್ದರು, ಅಂಥವರು ಕನ್ನಡದ ಉಳಿವಿಗಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್